ಸ್ವಾಗತ. ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ. ಆಸ್ ಯೂಶುವಲ್ ಇವತ್ತು ನಮಗೆ ಗ್ಯಾಪ್ ಡೌನ್ ಆಗಿದೆ ಮಾರ್ಕೆಟ್. ಸೊ ಗ್ಯಾಪ್ ಡೌನ್ ಆದಾಗ ನಮಗೆ ಇಂಪಾರ್ಟೆಂಟ್ ಝೋನ್ ಏನಿತ್ತು ಆ ಝೋನ್ ಅನ್ನ ಬ್ರೇಕ್ ಆಗಿ ಗ್ಯಾಪ್ ಡೌನ್ ಆಗಿದೆ. ಸೊ ನಾವು ವೆಯ್ಟ್ ಮಾಡಬೇಕಾಗಿತ್ತು. ಒಂದು ಕ್ಯಾಂಡಲ್ 2 ಕ್ಯಾಂಡಲ್ ವೆಯ್ಟ್ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಅದು ಫಾಲ್ ಆಗಿ ರೀಟೆಸ್ಟ್ ಮಾಡಿ ಮತ್ತೆ ಫಾಲ್ ಆಗ್ಬೇಕು. ಸೊ ಅದು ಫಾಲ್ ಆಗ್ಬೇಕಾದ್ರೆ ಥರ್ಡ್ ಕ್ಯಾಂಡಲ್ ಅಲ್ಲಿ ನಾವು ಎಂಟ್ರಿ ತಗೊಂಡಿದ್ವಿ. ಸೊ ಥರ್ಡ್ ಕ್ಯಾಂಡಲ್ ಅಲ್ಲಿ ಎಂಟ್ರಿ ತಗೊಂಡಾಗಿದ್ದರಿಂದ 130 ಇಂದ ನಮಗೆ ಅದು 160 ವರೆಗೆ 30 ಪಾಯಿಂಟ್ಸ್ ಅನ್ನ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತು. ಸೊ ಅದಾದ ಮೇಲಿಂದ ನಾವು ವೇಟಿಂಗ್ ಆದ್ಮೇಲಿಂದ ಸೆಕೆಂಡ್ ಟ್ರೇಡ್ ಈ ಕ್ಯಾಂಡಲ್ ತಗೊಂಡಿದೀವಿ. ಈ ಕ್ಯಾಂಡಲ್ ಬ್ರೇಕ್ ಆದ ನಂತರ ಇಲ್ಲಿ 190 ವರೆಗೆ ಎಕ್ಸಾಕ್ಟ್ಲಿ 190 ವರೆಗೆ ನಾವು ಬಂದಾಗ ಬಿಟ್ಟಿದ್ದೀವಿ. ಸ್ಕ್ರೀನ್ ಶಾಟ್ಸ್ ಗಳು ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕಾಣ್ಬೋದು. ಸೊ ಎಕ್ಸಾಕ್ಟ್ಲಿ ಒಂದು 60 ಪಾಯಿಂಟ್ಸ್ ಬೆಳಿಗ್ಗೆನೆ ಕ್ಯಾಪ್ಚರ್ ಮಾಡಿದೀವಿ. ಮಧ್ಯಾಹ್ನ ವಿ ವೇರ್ ವೇಟಿಂಗ್, ಒಳ್ಳೆ ಮೂವ್ಮೆಂಟ್ ಗೋಸ್ಕರ ವೇಟ್ ಮಾಡ್ತಾನೆ ಇದ್ವಿ. ಯಾವ್ದು ಒಳ್ಳೆ ಮೂವ್ಮೆಂಟಮ್ ಸಿಗ್ಲಿಲ್ಲ. ಸೊ ಮಧ್ಯಾಹ್ನದ ಮೇಲೆ ನಮಗೆ ಸಿಕ್ಕಂತದ್ದು ಒಂದೇ ಒಂದು ಟ್ರೇಡ್, ಅದು ಸಹ ಪುಟ್ ಸೈಡ್ ಅಲ್ಲೇ. ಆ ಪುಟ್ ಸೈಡ್ ಅಲ್ಲಿ ನಮಗೆ ಇಲ್ಲಿಂದ ಎಕ್ಸಾಕ್ಟ್ಲಿ 159 ನಮ್ಮ ಲೈನ್ ಇಂದಾನೆ ರೆಸ್ಪೆಕ್ಟ್ ಕೊಟ್ಟು 190 ವರೆಗೆ ಕೊಟ್ಟರು. ಸೊ ನೀವು ಇಲ್ಲಿ ನೋಡ್ಬೋದು ನಮ್ಮ ಲೈನ್ಸ್, ಇದು ಮಿಡ್ ಪಾಯಿಂಟ್, ಈ ನಮ್ಮ ಲೈನ್ಸಿನ ಮಿಡ್ ಪಾಯಿಂಟ್. ಸೊ ಈ ಲೈನ್ಸಿನ ಮಿಡ್ ಪಾಯಿಂಟ್ ಗೆ ಒಳ್ಳೆ ರೀತಿಯಲ್ಲಿ ರೆಸ್ಪೆಕ್ಟ್ ಕೊಟ್ಟು ಮಾರ್ಕೆಟ್ ನಮಗೆ ಎಂಟ್ರಿ, ಎಕ್ಸಿಟ್, ಸ್ಟಾಪ್ ಲಾಸ್ ಎಲ್ಲದನ್ನು ಡಿಫೈನ್ ಮಾಡಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನಾವೀಗ ಇಲ್ಲಿ ಬೈ ಮಾಡಿದ್ರೆ, ರೀಟೆಸ್ಟ್ ಆದಾಗ ಬೈ ಮಾಡಿದ್ರೆ 144, ನಮ್ಮ ಸ್ಟಾಪ್ ಲಾಸ್ ಈ ಲೈನಿನ ಕೆಳಗೆ, ಈ ಲೈನ್ ಕೆಳಗೆ 127, 144 ಗೆ ಎಂಟ್ರಿ, 127 ನಮ್ಮ ಸ್ಟಾಪ್ ಲಾಸ್. ಅಂದ್ರೆ ಎಷ್ಟು ಬಂತು? 17 ಪಾಯಿಂಟ್ ಸ್ಟಾಪ್ ಲಾಸ್ ಬಂತು. ಕರೆಕ್ಟ್ ಅಲ್ವಾ? 17 ಪಾಯಿಂಟ್ ಅಲ್ಲಿ ನಿಮಗೆ ಟಾರ್ಗೆಟ್ 17 ಪಾಯಿಂಟ್ ಬರಬೇಕು. ಬಟ್ ಇಲ್ಲಿ ನಮಗೆ 175 ಬಂದಿದೆ. 175 ಸ್ವಲ್ಪ ಜಾಸ್ತಿಯೇ ಬಂದಿದೆ, 175 ಬಂದಿದೆ. ಅಂದ್ರೆ 30 ಪಾಯಿಂಟ್ಸ್ ಟಾರ್ಗೆಟ್ ಬಂದಿದೆ. 17ಕ್ಕೆ ಡಬಲ್, ನಿಯರ್ ಬೈ ಡಬಲ್. ಸೊ ನಿಯರ್ ಬೈ ಡಬಲ್ ಟಾರ್ಗೆಟ್ ಕೊಟ್ಟಿದೆ. ಅಗೇನ್ ಸೇಮ್ ಥಿಂಗ್, ಇಲ್ಲೂ ಸಹ ಅಷ್ಟೇ. ಇಲ್ಲೇ ಹೋಲ್ಡ್ ಆಯ್ತು. ಹೋಲ್ಡ್ ಆಗಿ ಬ್ರೇಕ್ ಆದ ಮೇಲಿಂದ ನಾವು ತಗೊಂಡ್ವಿ 159, 144 ಸ್ಟಾಪ್ ಲಾಸ್. ಸೊ 159 ಇಂದ 144 ಅಂತ ಹೇಳಿದ್ರೆ ನಮ್ಗೆ ಅಲ್ಲಿ 15 ಪಾಯಿಂಟ್ ಸ್ಟಾಪ್ ಲಾಸ್. ಅಂಡ್ ಅಗೇನ್ 190 ವರೆಗೆ ಬಂದಿದೆ. ಸೊ 190 ಅಂದ್ರೆ ಆಟೋಮೆಟಿಕ್ ಆಗಿ 30 ಪಾಯಿಂಟ್ಸ್. ಸೊ ಎಲ್ಲ ನಮ್ಮ ಲೈನ್ಗೆ ಈಕ್ವಲ್ ಆಗಿ ವರ್ಕ್ ಆಗ್ತಾ ಇರುವಂತದ್ದು. ಅದೇ ತರ ಸೆಲ್ಲಿಂಗ್ ಮಾಡೋರ್ಗು ಅಷ್ಟೇ. ಸೆಲ್ಲಿಂಗ್ ಮಾಡೋರ್ಗು ಕಾಲ್ ಅಲ್ಲಿ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಸೆಲ್ ಮಾಡ್ಕೊಂಡ್ ಬರ್ಬೋದು. ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಸೆಲ್ ಮಾಡ್ಕೊಂಡ್ ಬರ್ಬೋದು. ಲೈಕ್ ಇಲ್ಲಿ ನೋಡ್ಬೇಕಾದ್ರೆ ನೋಡಿ, ಇಲ್ಲಿಂದ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಸೆಲ್ ಮಾಡಿದ್ರು, ಬ್ರೇಕ್ಔಟ್ ಆದ್ಮೇಲಿಂದ ಸೆಲ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. 123 ಇದು ಸ್ಟಾಪ್ ಲಾಸ್. ಇದು ಬ್ರೇಕ್ ಆದ್ಮೇಲಿಂದ ಸ್ಟಾಪ್ ಲಾಸ್ ಇಲ್ಲಿ ಬಂತು. ಇದು ಬ್ರೇಕ್ ಆದ್ಮೇಲಿಂದ ಸ್ಟಾಪ್ ಲಾಸ್ ಇಲ್ಲಿ ಬಂತು. ಇದು ಬ್ರೇಕ್ ಆದ್ಮೇಲಿಂದ ಸ್ಟಾಪ್ ಲಾಸ್ ಇಲ್ಲಿ. ಸೊ ಹೀಗೆ ಕ್ಲೋಸಿಂಗ್ ಅಲ್ಲಿ ತಗೊಳ್ತಾ ಮುಂದೆ ಬರ್ತಾ ಇದ್ರೆ ಸ್ಟಾಪ್ ಲಾಸ್ ಹಿಟ್ ಆಗೋವರೆಗೂ ಮೂಮೆಂಟಮ್ ಇರ್ತಾ ಇದೆ. ಸೊ 0.5% ಅಲ್ಲೇ 50% ಅಲ್ಲೇ ಬರ್ತಾ ಇದ್ರೆ ಒಳ್ಳೆ ಮೂಮೆಂಟಮ್. ಕ್ಲೋಸಿಂಗ್ ವರೆಗೂ ಅವರಿಗೆ ಸ್ಟಾಪ್ ಲಾಸ್ ಹಿಟ್ ಆಗ್ತೇನೆ ಒಳ್ಳೆ ಮೂಮೆಂಟಮ್ ಸಿಕ್ಕಿದೆ. ಆವರೇಜ್ ಅರೌಂಡ್ 125 ಅಲ್ಲಿ ಸೆಲ್ ಮಾಡಿದವ್ರಿಗೆ 52 ಅಂದ್ರೆ 75 ಪಾಯಿಂಟ್ಸ್ ಸೆಲ್ಲಿಂಗ್ ಅಲ್ಲಿ ಸಿಕ್ಕಿದೆ. ಆಪ್ಷನ್ ಸೆಲ್ಲಿಂಗ್ ಅಲ್ಲಿ 75 ಪಾಯಿಂಟ್ಸ್ ಸಿಕ್ಕಿದೆ. ಅಂಡ್ ಆಪ್ಷನ್ ಬೈಯಿಂಗ್ ಅಲ್ಲಿ ಅರೌಂಡ್ 60 ಪಾಯಿಂಟ್ಸ್ ವರೆಗೆ ಕ್ಯಾಪ್ಚರ್ ಮಾಡಿದೀವಿ. ಸೊ ಸ್ಕ್ರೀನ್ ಶಾಟ್ಸ್ ಎಲ್ಲ ನೋಡಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದೆ. ಸೊ ನಿಮ್ಗೂ ಇಷ್ಟ ಆಯ್ತು, ನಿಮ್ಗೂ ಕಲಿಬೇಕಂತಿದ್ರೆ ಬನ್ನಿ ನಮ್ಮೊಟ್ಟಿಗೆ ಲೈವ್ ಸೇರಿ ಅಂಡ್ ಜೊತೆ ಕೋರ್ಸ್ ಕಲೀರಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೂ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಇಲ್ಲಿ ಓಪನಿಂಗ್ ಅನ್ನ ರೀಟೆಸ್ಟ್ ಮಾಡಿ ಹೋಗಂಗ್ ಮಾಡ್ತಿದ್ದಾನೆ. 947, 946 ಸ್ಪಾಟ್ ಅಲ್ಲಿ ಏನಾಯ್ತು ಅಂದ್ರೆ ಇದೊಂದು ರೀಟೆಸ್ಟ್ ಆಗಿರ್ಲಿಲ್ಲ. ಸೊ ರೀಟೆಸ್ಟ್ ಗೋಸ್ಕರ ಅದು ಬಂದು ಹೋಗುವ ವ್ಯವಸ್ಥೆ ಅದು ಸರಿಯಾಗಿ ಮಾಡ್ಲಿಲ್ಲ. ಎಸ್, ಅಗೇನ್ 120 ಬಂತು. ಈಗ ತಕೊಳ್ಳೋರ್ಗೆ ಸ್ಟಾಪ್ ಲಾಸ್ 105, ತಿರ್ಗಾ ಬರೋದ್ ಬೇಡ ಅಂದ್ರೆ 105 ಸ್ಟಾಪ್ ಲಾಸ್ ಇಡಬೇಕು. ತಿರ್ಗಾ ಅದು ಟರ್ನ್ ಆಗ್ಬಾರ್ದು. 935 ಒಳ್ಳೆ ಜಂಕ್ಷನ್, ಬ್ರೇಕ್ ಆದ್ರೆ ಒಳ್ಳೆ ಮೂವ್ ಬರ್ಬೋದು. ನೋಡೋಣ. ಜಂಕ್ಷನ್ ಅಲ್ಲಿ ಇದ್ದಾನೆ ನೋಡಿ. ಬೆಳಗಿಂದ ಯಾವ್ದು ಸಹ ಇದು ಕೆಳಗಡೆ ಕ್ಲೋಸಿಂಗ್ ಕೊಡ್ಲಿಲ್ಲ. ಕಡ್ಡಿಗಳು ಬಂದಿತ್ತು, ಕ್ಲೋಸಿಂಗ್ ಕೊಡ್ಲಿಲ್ಲ. ಆಲ್ರೆಡಿ ರಿಸ್ಕ್ ಅಲ್ಲಿ ಇದ್ದವರು ಇರಿ. 5 ನಿಮಿಷ ರೀಟೆಸ್ಟ್ ಮಾಡಿ ತಿರ್ಗಾ ತಲೆ ಎತ್ತದಾಗ ಟ್ರೈ ಮಾಡಬಹುದು. ಬಾಕ್ಸ್ ಅನ್ನ ರೀಟೆಸ್ಟ್ ಮಾಡಿ ತಲೆ ಎತ್ತಬೇಕು.
ಎಸ್ ಅಗೇನ್ 35 ಹತ್ರ ಬರ್ತಾ ಇದ್ದೇನೆ. ಎಸ್ ಸರ್, 98 ಅಲ್ಲಿ ಇದ್ದವರೆಲ್ಲ 105 ಇಡಿ ಸರ್. ಸ್ಟಾಪ್ ಲಾಸ್ 105 ಇಡಿ, 105 ಇಡಿ. ಎಲ್ಲಾರು 105 ಇಡಿ, ಸ್ಟಾಪ್ ಲಾಸ್ 105 ಇಡಿ. ತಿರ್ಗಾ ಒಂದ್ ಬಾಕ್ಸ್ ಒಳಗ್ ಬರೋದ್ ಬೇಡ. ತಿರ್ಗಾ ಈ ಬ್ರೇಕ್ ಆದಾಗ ನಾವು ಸ್ಟಾಪ್ ಲಾಸ್ ಅನ್ನ 108 ಇಡುವ. ಆಂಬುಲೆನ್ಸ್ ನಂಬರ್ ಶರಣ್ ಬಸವ ಸರ್ದು ಅಲ್ಲ, ಶರಣ್ ಬಸವ ಸರ್ದು ಆಂಬುಲೆನ್ಸ್ ಅಲ್ಲ, ಅವ್ರು ಯಾವಾಗ್ಲೂ ಹೇಳೋ ಆಂಬುಲೆನ್ಸ್ ನಂಬರ್. ಎಸ್ ಸರ್, 105 ಇಡಿ ಸರ್. 10 ಪಾಯಿಂಟ್ಸ್ ಬರುತ್ತೆ. ಮತ್ತೆ ಮುಂತರೋಣ ಸರ್, ಯಾಕಂದ್ರೆ ಈಗ ತಿರ್ಗಾ ಒಂದ್ ಬಾಕ್ಸ್ ಒಳಗ್ ಬರ್ಬಾರ್ದು. ಒಂದಿಷ್ಟು ಬಂದಾಯ್ತು, ಇನ್ ತಿರ್ಗಾ ಬಾಕ್ಸ್ ಒಳಗ್ ಬರೋದು ಬೇಡ. ಅಂಡ್ ನಿಮ್ಮ ನಂಬರ್ 126 ಬರುತ್ತೆ ಸರ್. ಈಗ 126 ಬರುತ್ತೆ. ಈಗ ಸಂತೋಷ್ ಅವರ ಗಮನಕ್ಕೆ 126 ಬರ್ತಿದೆ ನೋಡಿ. ಎಸ್ ಸರ್, 126 ಬಂತು. ಎಸ್, 127. ಸ್ಟಾಪ್ ಲಾಸ್ ಮುಂತನ್ನಿ, ಎಕ್ಸಿಟ್ ಮಾಡಕ್ ಹೋಗ್ಬೇಡಿ. ಒಂದು ಲಾಟ್ ಆದ್ರೆ ಇಡಿ, ಜಾಸ್ತಿ ಲಾಟ್ ಮಾಡೋರು. ಯಾಕಂದ್ರೆ ಇಂಪಾರ್ಟೆಂಟ್ ಜಂಕ್ಷನ್ ಬ್ರೇಕ್ ಆಗಿದೆ. ಈ ಟ್ರೆಂಡ್ ಲೈನ್ ಬ್ರೇಕ್ ಆದ್ರೆ ಒಂದು ಫಾಲ್ ಇದೆ, ಮಿಸ್ ಮಾಡ್ಕೊಬೇಡಿ. 27, 28 ಬಂತು, 28 ಬಂತು. ಗುಡ್ ಸರ್. ಈಗ ಇದು ಬ್ರೇಕ್ ಆದ್ರೆ ಗುಡ್. ಎಸ್, ಓಕೆ. 31, 32 ವೆರಿ ಗುಡ್ ಸರ್. ಮೂವ್ ಚೆನ್ನಾಗಿ ಶುರುವಾಗಿದೆ. ಎಸ್, ಸೂಪರ್. 36, 37, 38 ಯಾರೆಲ್ಲ ಇದ್ದೀರಾ ಹೋಲ್ಡ್ ಅಲ್ಲಿ ಇರಿ. 39 ಟ್ರೆಂಡ್ ಲೈನ್ ಬ್ರೇಕ್ ಆಗ್ತಿದೆ. 905 ಟ್ರೆಂಡ್ ಲೈನ್ ಬ್ರೇಕ್ ಆಗಿದೆ. ಸೂಪರ್. ಲಾಸ್ಟ್ ಸ್ಟಾಪ್ ಇದು 905, 906 ಲಾಸ್ಟ್ ಸ್ಟಾಪ್. ಇದೊಂದು ಬ್ರೇಕ್ ಆಯ್ತು ಅಂದ್ರೆ ಇನ್ನು ಚೆನ್ನಾಗಿ ಮೂವ್ ಬರುತ್ತೆ. ಸ್ಟಾಪ್ ಲಾಸ್ ಮುಂದ್ ತನ್ನಿ. ಎಸ್, 40 ಗುಡ್. 41 ಸೂಪರ್. ಎಸ್, 46 ಗುಡ್. ಮೂವಿಂಗ್. ಟ್ರೆಂಡ್ ಬ್ರೇಕ್ ಆಯ್ತು. ಸೊ ಟ್ರೆಂಡ್ ಬ್ರೇಕ್ ಆಯ್ತು, ಹೋಲ್ಡ್ ಅಲ್ಲಿ ಇರಿ. ಸ್ಟಾಪ್ ಲಾಸ್ ಮುಂದ್ ತರ್ತಾ ಬನ್ನಿ ಸರ್. ಸ್ಟಾಪ್ ಲಾಸ್ ಮುಂದ್ ತರ್ತಾ ಬನ್ನಿ. ಸ್ಟಾಪ್ ಲಾಸ್ ಮುಂದೆ ತರ್ತಾ ಬನ್ನಿ. ನಿಮ್ಮ ಸೇವ್ ಮಾಡ್ಕೊಳ್ಳಿ, ಮುಂತನ್ನಿ. ನಿಮ್ಮ ಇದನ್ನ ಸೇವ್ ಮಾಡ್ಕೊಳ್ಳಿ, ಮುಂತನ್ನಿ. ಸೇವ್ ಮಾಡ್ಕೊಂಡು ಮುಂತನ್ನಿ. ಸೂಪರ್. 49, 50 ವೆರಿ ಗುಡ್. ಸೂಪರ್. $52, $53, $55 ಸೂಪರ್. ಬನ್ನಿ, 59 ಬರುತ್ತಾ ಅಂತ ನೋಡೋಣ. 59 ಬಂದ್ರೆ ಒಳ್ಳೇದು. ಹತ್ತತ್ರ ಬಂತು. ಸ್ಟಾಪ್ ಲಾಸ್ ನೋಡಿ, ಮುಂದ್ ತನ್ನಿ. ಸ್ಟಾಪ್ ಲಾಸ್ ಮುಂದ್ ತನ್ನಿ.
ಸೂಪರ್. ನನ್ ಸ್ಟಾಪ್ ಲಾಸ್ ಇಟ್ಟಾಯ್ತು 50ಗೆ. ಓಕೆ, ಯಾರ್ಯಾರ್ದು ಏನೇನಾಯ್ತು ಹೇಳಿ. ಯಾರ್ಯಾರು ಇದಿರೋ ಇನ್ನು ಹೋಲ್ಡ್ ಅಲ್ಲಿ ಇದಿರೋ ಇಟ್ಕೊಳ್ಳಿ. ಇನ್ನು ಬರ್ತಾ ಇದೆ ನೋಡಿ ಡೌನು. ಇಲ್ಲಿ ಝೋನ್ ಬ್ರೇಕಿಂಗ್. ಓಕೆ, ಮಿಡ್ ಪಾಯಿಂಟ್ ಅಲ್ಲಿ ಇದೆ. ಒಂದು ಯು ಟರ್ನ್ ನೋಡಿರ್ತದ ಇಲ್ಲ ಬ್ರೇಕ್ ಮಾಡ್ತದ ನೋಡ್ಬೇಕು. ಇದೇ ಕ್ಯಾಂಡಲ್ ಬ್ರೇಕ್ ಮಾಡಿದ್ರೆ ಒಳ್ಳೆ. ಯಾರೆಲ್ಲ ಇಟ್ಟಿದ್ರು ಮುಂದ್ ಎಸ್ 55 57. ಸೂಪರ್. ನಮ್ ಟಾರ್ಗೆಟ್ ಎಲ್ಲ ಬರ್ತಾ ಇದೆ. ನಮ್ದು ಫೈನಲ್ ಟಾರ್ಗೆಟ್ 159 ಹೇಳಿದೀವಿ. 159 ಹೇಳಿದ್ವಿ. 57 ವರೆಗೆ ಬಂದಿದೆ ನೋಡಿ. 1-2 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ ಮಾರ್ಕೆಟ್ ಅಲ್ಲಿ. ಎಸ್ ಸರ್, 42 ಪಾಯಿಂಟ್ಸ್. ಗುಡ್ ಸರ್. ಸೊ ನಿನ್ನೆ ಹೋಗಿದ್ದು ಇವತ್ತು ಬಂತು, ರೈಟ್? ನಿನ್ನೆ ಕ್ಯಾರಿ ಫಾರ್ವರ್ಡ್ ಅಲ್ಲಿ ಹೋಗಿದ್ದು ಇವತ್ತು ಬಂತು. $117 to $147. Okay, sir. Good, sir. 30 points captured.